ಎಕ್ಸ್ಟ್ರಾ ಗೇರ್ ಕೊಟ್ಟಿರ್ತಾರೆ ನಮ್ಮ ಕಂಪ್ನಿಯಿಂದ. ಹಾಂ ಸರ್. ಈ ಗೇರ್ ನಿಮ್ಗೆ ಒಳ್ಳೆ ಪೈಲಟ್ ಕೈ ಆಗಿರ್ತೈತಲ್ಲ ಆ ತರ ಡಿಸೈನ್ ಮಾಡಿದಾರೆ. ಟೋಟಲ್ ಒಂದು 2 ವರ್ಷ ಟ್ರ್ಯಾಕ್ಟರ್ ಮಾಡಿ ಯಾವ ತರ ಮಾಡಲ್ಸ್ ಬೇಕೋ ಆ ತರ ನನ್ನ ಕಡೆ ಅವೈಲೇಬಲ್ ಅದಾವ. ನಾವು ಸರ್ವಿಸ್ ಎಲ್ಲ ನಿಮ್ಗೆ ಹೋಮ್ ಸರ್ವಿಸ್ ಕೊಡ್ತೀವಿ. ಸೊ ನಮಸ್ಕಾರ ರೀ ಎಲ್ಲ ತಿಂಡಿ ಟ್ರ್ಯಾಕ್ಟರ್ ಅವ್ರಿಗೆ. ಈ ವಿಷಯ ಏನಪ್ಪ ಅಂದ್ರೆ ಇವತ್ತು ರೀ ನಾವು ಬಂದಿ ನೋಡ್ರಿ ಜ್ಯೋತಿ ಟ್ರ್ಯಾಕ್ಟರ್ಸ್ ಅತನಿ ಸೋನಾಲಿಕಾ ಟ್ರ್ಯಾಕ್ಟರ್ ಶೋರೂಮ್ಗೆ ರೀ ಬಂದಿ ನೋಡ್ರಿ. ಇವತ್ತು ನಿಮಗೆ ಎಲ್ಲರಿಗೂ ರೀ ಒಂದು ಸ್ಪೆಷಲ್ ಟ್ರ್ಯಾಕ್ಟರ್ ಲಾಂಚ್ ಆಗೈತಿ ರೀ ಸೋನಾಲಿಕಾ ಟ್ರ್ಯಾಕ್ಟರ್ ಕಂಪ್ನಿ ಒಳಗೆ ರೀ. ಒಂದು ಸ್ಪೆಷಲ್ ಟ್ರ್ಯಾಕ್ಟರ್ ರೀ ಗೋಲ್ಡ್ ಸೀರೀಸ್ ಅಂತ ಹೇಳ್ರಿ ಒಂದು ಹೊಸ ಟ್ರ್ಯಾಕ್ಟರ್ ಲಾಂಚ್ ಆಗೈತಿ ರೀ. ಆ ಟ್ರ್ಯಾಕ್ಟರ್ ಬಗ್ಗೆ ರೀ ಈ ಶೋರೂಮ್ ಬಗ್ಗೆ ರೀ ಎಲ್ಲ ನಿಮಗೆ ರೀ ಮಾಹಿತಿ ರೀ ಈ ವಿಡಿಯೋದ ಮುಖಾಂತರ ಎಲ್ಲರಿಗೆ ರೀ ಹೇಳ್ತೀನಿ ಬರ್ರಿ. ಶೋರೂಮ್ ಲೊಕೇಶನ್ ಬಂದ್ಬಿಟ್ಟು ನೋಡ್ರಿ ಮಿರಜ್ ರೋಡಿಗೆ ರೀ ರಿಲಯನ್ಸ್ ಪೆಟ್ರೋಲ್ ಪಂಪ್ ಹತ್ತಿರ ರೀ ಅತನಿ ಒಳಗೆ ರೀ ನೋಡ್ಬೋದು ನೋಡ್ರಿಪ್ಪ. ಬರ್ರಿ ನಿಮಗೆ ರೀ ಎಲ್ಲರಿಗೂ ತೋರ್ಸೋಣ್ರಿ ಶೋರೂಮ್ ಹೆಂಗೆ ಐತಿ ಹೇಳ್ರಿ. ಮೊದಲಿಗೆ ನೋಡ್ಬೋದು ರೀ ಎಂಟ್ರೆನ್ಸ್ ರೀ ಎಷ್ಟು ಬರ್ರಿ ರೀ ಎಲ್ಲ ಸೋನಾಲಿಕಾ ರೀ ಹೆಂಗೆ ಮೀನ್ಸ್ಲತ್ತಾವ ನೋಡ್ರಿಪ್ಪ. ಸೋನಾಲಿಕಾ ಟ್ರ್ಯಾಕ್ಟರ್ಗಳು ರೀ ಎಷ್ಟು ಬರ್ರಿ ಮೀನ್ಸ್ಲತ್ತಾವ ರೀ ಈ ರೀತಿ ರೀ ಫುಲ್ ಹೈಜಿನಿಕ್ ಆಗಿ ರೀ ಈ ಶೋರೂಮ್ ರೀ ಐತಿ ನೋಡ್ರಿಪ್ಪ ರೀ. ಮೊದಲಿಗೆ ರೀ ಶೋರೂಮ್ ಒಳಗೆ ರೀ ಎಂಟ್ರೆನ್ಸ್ ಮಾಡೋದು ಜಿಲ್ಲೆ ರೀ ಈ ರೀತಿ ಹಾಲ್ ಐತಿ ರೀ. ಹಂಗೆ ರೀ ಈ ಶೋರೂಮ್ ರೀ ಮಾಲಕರಿಗೆ ರೀ ಎಲ್ಲ ಒಂದು ಸ್ವಲ್ಪ ಮಾತಾಡೋಣ ರೀ. ಬರ್ರಿ. ನಮಸ್ಕಾರ ರೀ ಸರ್. ಸರ್ ಇಲ್ದಾರಿ ಸರ್ ಒಳಗರೆ ಇದಾರೆ ಸರ್ ನಡೀತ್ರಿ. ಸೋನಾಲಿಕಾ ಶೋರೂಮ್ ಮಾಲಕರಿ ಒಳಗದಾರಿ ಮಾತಾಡ್ಸೋಣತ್ರಿ ಬರ್ರಿ. ಸರ್ ನಮಸ್ಕಾರ ರೀ ಸರ್. ಸರ್ ನಮಸ್ಕಾರ. ಆರಾಮ್ರಿ ಸರ್? ನೀವು ಆರಾಮದ್ರಿ? ನಾವು ಆರಾಮ್ರಿ ಸರ್. ಸರ್ ಹೇಳ್ಬೇಕಂದ್ರೆ ಈಗ ಸದ್ಯ ರೀ ಈಗ ನಮ್ಮ ಅತನಿ ತಾಲೂಕು ಒಳಗೆ ರೀ ಆಸ್ಪಾಸ್ ಎಲ್ಲ ಹಳ್ಳಿ ಒಳಗೆ ರೀ ಗ್ರಾಮ ಒಳಗೆ ರೀ ನಿಮ್ಮದು ಏನಿದು ಶೋರೂಮ್ ಐತಿ ರೀ ಎಲ್ಲ ಕಡೆ ರೀ ಸೋನಾಲಿಕಾ ಟ್ರ್ಯಾಕ್ಟರ್ ಕೊಡ್ರಿ ಭಾಳ ಅಂದ್ರೆ ಭಾಳ ರೈತರ ನಂಬಿ ಬಿಟ್ಟಾರ್ರಿ ಸರ್ ನಿಮ್ಮನ್ನು ರೀ. ಯಾವ ಕಾರಣಕ್ಕೆ ರೀ ಸರ್ ಮತ್ತು ರೀ ಶೋರೂಮ್ ಹೆಂಗೆ ಸ್ಟಾರ್ಟ್ ಆಯ್ತು ರೀ ಎಷ್ಟು ವರ್ಷ ಆಯ್ತು ರೀ ಎಲ್ಲ ರೀ ಎಲ್ಲ ರೈತರಿಗೆ ರೀ ಒಂದು ಸ್ವಲ್ಪ ಎಲ್ಲ ಹೇಳಿರಿ ಸರ್ ಮಾಹಿತಿ ರೀ. ಎಲ್ಲ ರೈತರಿಗೆ ನಮಸ್ಕಾರ. ಇವತ್ತಿನ ದಿವಸ ಏನು ಎಲ್ಲರೂ ಟ್ರ್ಯಾಕ್ಟರ್ ಸೇಲ್ ಮಾಡ್ತಾರೆ ಅದೊಂದು ದೊಡ್ಡ ವಿಷಯ ಅಲ್ಲ. ಹಾಂ ಸರ್. ವಿಶ್ವಾಸ ಅನ್ನೋದು ಭಾಳ ಮುಖ್ಯ ಐತಿ. ಆ ವಿಶ್ವಾಸ ನಂಬಿಕೆ ಏನೋ ಐತಿ ಅಂದ್ರೆ ಅದು ನಮ್ಮ ಜ್ಯೋತಿ ಟ್ರ್ಯಾಕ್ಟರ್ ಸೋನಾಲಿಕಾ ಶೋರೂಮ್ ಅತನಿ ಅವ್ರದೈತಿ. ಹಾಂ ಸರ್. ಇವತ್ತಿನ ದಿವಸ ನಾವು 17ನೇ ವರ್ಷ ಮುಗಿಸಿ 18ನೇ ವರ್ಷಕ್ಕೆ ಹೋಗಾಕತ್ತೀವಿ. ಅದು ಎಲ್ಲ ಕಾರಣ ಅಂದ್ರೆ ಒಬ್ರು ರೈತರ ವಿಶ್ವಾಸನ ಉಳಿಸ್ಕೊಂಡು ಹೊಂಟಿವಿ ಅಂತೇಳಿ ಕಾರಣ ಆಗತೈತಿ. ಇವತ್ತಿನ ದಿವಸ ನಾವು ಹೇಳ್ಬೇಕಂತಂದ್ರೆ ಪ್ರತಿಯೊಂದು ರೈತರಿಗೆ ನಾವು ಅವ್ರದ್ದು ಆಗು ಹೋಗು ನೋವು ಒಳಗೆ ನಾವು ಎಲ್ಲದ್ರೊಳಗೆ ಭಾಗಿಯಾದೀವಿ ಅಂತೇಳಿ ನಮಗೆ ಇವತ್ತಿಗೆ ನಾವು 17ರಿಂದ 18ನೇ ವರ್ಷಕ್ಕೆ ಕಾಲಿಡಾಗತ್ತೀವ್ರಿ. ಮತ್ತು ಮೇಲಾಗಿ ಹೇಳ್ಬೇಕಂದ್ರೆ ಕಂಪ್ನಿಯಿಂದ ನಮ್ಗೆ ವರ್ಷ ನಮ್ಮ ಪ್ರಾಡಕ್ಟ್ಸ್ ಆಗು ಚೇಂಜಸ್, ಆಮೇಲೆ ರೈತರಿಗೂ ಯಾವ ಥರ ಬೇಕೋ ಆ ಥರ ಟ್ರ್ಯಾಕ್ಟರ್, ಯಾವ ಥರ ಬೇಕೋ ಆ ಥರ HP ಎಲ್ಲ ಥರ ನಮ್ಮ ಕಡೆ ಅವೈಲೇಬಲ್ ಅದಾವ. ಮತ್ತು ಮೇಲಾಗಿ ಹೇಳ್ಬೇಕಂದ್ರೆ ನಮ್ಮ ಕಂಪ್ನಿ ಸಪೋರ್ಟ್ ಆಗಲಿ, ಆಮೇಲೆ ನಮ್ಮ ರೈತರದಿಂದ ಸಪೋರ್ಟ್ ಎಲ್ಲ ಒಳ್ಳೆ ಪ್ರಮಾಣದಿಂದ ಬರ್ತೈತೆ ಅಂತ ಹೇಳಿ ನಮ್ಗೆ ಇಷ್ಟು ದೊಡ್ಡದ ಪ್ರಮಾಣದಾಗ ನಾವು ನಂಬರ್ಸ್ ಮಾಡಕ್ ಅನುಕೂಲ ಆಗೈತಿ. ಮತ್ತೆ ಇವತ್ತಿನ ದಿವಸ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಶೋರೂಮ್ ಚಾಲುವಾಗಿ ಇವತ್ತಿಗೆ 17 ವರ್ಷ ಆಯ್ತಂದ್ರೆ 17 ವರ್ಷ ಒಳಗೆ ನಾವು ಟೋಟಲ್ ಒಂದು 2 ವರ್ಷ ಟ್ರ್ಯಾಕ್ಟರ್ ಮಾರೀವಿ. 2,500 ಟ್ರ್ಯಾಕ್ಟರ್ ಮಾರೀವ್ರಿ. ಆಮೇಲೆ ನಾವು 2,500 ಟ್ರ್ಯಾಕ್ಟರ್ ಮಾರಕ್ ಕಾರಣ ಅಂತಂದ್ರೆ ಒಬ್ರು ರೈತರಿಗೆ ನಾವು ಚಲೋ ವಿಶ್ವಾಸಲಿ ಗಾಡಿ ಕೊಟ್ಮೇಲೆ ಅವರಿಂದ ನನಗೆ 10 ಟ್ರ್ಯಾಕ್ಟರ್ ಬಂದು ಅದು ಒಂದು ನಮಗೆ ಮೇನ್ ಪ್ಲಸ್ ಪಾಯಿಂಟ್ ಆಗೈತ್ರಿ. ಆಮೇಲೆ ಮೇಲಾಗಿ ನಮ್ಗೆ ನಮ್ಮ ಟೀಮು ಹಂಗೈತಿ. ಯಾವಾಗೂ ರೈತರು ನಮ್ಗೆ ಏನೋ ತರ ಹೆಲ್ಪ್ ಬೇಕಂತಂದ್ರೆ ನಮ್ಮ ಟೀಮು ಅದ ತರ ಸಪೋರ್ಟ್ ಮಾಡ್ತೈತಿ. ರಾತ್ರಿ ಅಂದ್ರೆ ರಾತ್ರಿ, ಹಗಲ ಅಂದ್ರೆ ಆಗಲ್ಲ ಅನ್ನಂಗಿಲ್ಲ. ನಮ್ಮ ಹುಡುಗರು ಎಲ್ಲಾ ತರ ಹುಡುಗರಿಗೆ ರೈತರಿಗೆ ಹೆಲ್ಪ್ ಮಾಡ್ತಾರ. ಅದೊಂದು ನಮಗೆ ಪ್ಲಸ್ ಪಾಯಿಂಟ್ ಐತಿ. ಕರೆಕ್ಟ್ ಸರ್. ಸರ್ ಈಗ ಹೇಳ್ಬೇಕಂದ್ರೆ ಹೋದ ವರ್ಷ ರೀ ನಮ್ಮ ಅತನಿ ತಾಲೂಕು ಒಳಗೆ ರೀ ಎಲ್ಲ ಗ್ರಾಮ ಒಳಗೆ ರೀ ಅತನಿ ತಾಲೂಕು ಎಲ್ಲ ಗ್ರಾಮ ಒಳಗೆ ರೀ ಜಾಸ್ತಿ ಸೋನಾಲಿಕಾ ಟ್ರ್ಯಾಕ್ಟರ್ ಕಾಣಿಸ್ಲತ್ತೀರಿ ಸರ್. ಎಷ್ಟು ಸೇಲ್ ಆಗ್ಯಾರ ಹೋದ ವರ್ಷ ಸರ್? ಹೋದ ವರ್ಷ ನೋಡ್ರಿ ನಂದು ಟೋಟಲ್ ನಂದು ಅತನಿ ತಾಲೂಕು ಅಷ್ಟ ಡೀಲರ್ಶಿಪ್ ಐತಿ. ಹಾಂ ರೀ ಸರ್. ಒಂದೇ ತಾಲೂಕು ನನ್ನ ಡೀಲರ್ಶಿಪ್. ಹಾಂ ರೀ ಸರ್. ಒಂದು ತಾಲೂಕು ಒಳಗೆ ನಾನು ಹೋದ ವರ್ಷ 225 ಟ್ರ್ಯಾಕ್ಟರ್ ಆಗಿತ್ತು. 225 ಸರ್ ಹೋದ ವರ್ಷ ಆಗೈತ್ರಿ. ಹಾಂ ರೀ ಸರ್. ಈ ವರ್ಷ ನಮ್ದು ಟಾರ್ಗೆಟ್ 300 ಐತಿ. ಹಾಂ ರೀ ಸರ್. ಈಗ ಹತ್ತತ್ರ ಬಂದೈತಿ. ನೋಡೋಣ ದೇವ್ರ ರೈತರ ಎಲ್ಲಾರು ಕೂಡಿ ರೀಚ್ ಆಗೋಂಗ್ ಏನಾರ ಆಶೀರ್ವಾದ ಮಾಡಿದ್ರೆ 100% ಮಾಡ್ತೀರಿ ಸರ್. ಸರ್ ಹಂಗೆ ಹೇಳ್ಬೇಕಂದ್ರೆ ಇವತ್ತು ಸ್ಪೆಷಲ್ ಏನೈತ್ರಿ ಸರ್ ಇವತ್ತಿನ ವಿಡಿಯೋದಾಗ ರೀ? ಈಗ ನಿಮ್ಗೆ ಆಕ್ಚುಲಿ ನಾ ರೈತರಿಗೊಂದು ಒಳ್ಳೆ ಸುದ್ದಿನೂ ತಗೊಂಡ್ಬಂದಿವಿ, ಒಳ್ಳೆ ಪ್ರಾಡಕ್ಟ್ ತಗೊಂಡ್ಬಂದಿವಿ. ನಮ್ದು ಗೋಲ್ಡ್ ಸೀರೀಸ್ ಅಂತೇಳಿ ಲಾಂಚ್ ಆಗೈತಿ. ಹಾಂ ರೀ ಸರ್. ಗೋಲ್ಡ್ ಸೀರೀಸ್ ಲಾಂಚ್ ಆಗೈತಿ. ಇದ್ರ ಬದಲು ನಿಮಗನ್ನ ಬಾಯಿ ಮಾತಿಗೆ ಹೇಳೋದು ಬೇಡ, ಬರೀ ನಾ ತೋರಿಸ್ತೇನೆ. ಸೊ ಫೈನಲ್ ರೀ ಸ್ಪೆಷಲ್ ಅಂದ್ರೆ ರೀ ಇದು ಐತಿ ನೋಡ್ರಿ ಟ್ರ್ಯಾಕ್ಟರ್ ಗೋಲ್ಡ್ ಸೀರೀಸ್ ಟ್ರ್ಯಾಕ್ಟರ್ ಐತ್ರಿ. ಈ ಟ್ರ್ಯಾಕ್ಟರ್ ಬಗ್ಗೆ ರೀ ಎಲ್ಲ ಸಂಪೂರ್ಣ ಮಾಹಿತಿ ರೀ ಎಲ್ಲ ರೈತರಿಗೆ ರೀ ಶೋರೂಮ್ ಮಾಲಕರು ರೀ ಸರ್ಗಳು ರೀ ಎಲ್ಲ ಹೇಳ್ತಾರೆ. ಬರೀ ಕೇಳೋದ್ರಿ ಸರ್. ಬರೀ ಮೊಟ್ಟ ಮೊದಲು ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಕಂಪ್ನಿ ಇವಾಗ ಇದು ಗೋಲ್ಡ್ ಸೀರೀಸ್ ಲಾಂಚ್ ಮಾಡಕ್ ಕಾರಣ ಅಂದ್ರೆ 30 ವರ್ಷ ಆಯ್ತು ನಮ್ಮ ಕಂಪ್ನಿ ಸ್ಟಾರ್ಟ್ ಆಗಿದೆ ಸರ್. ಇವಾಗ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಕಂಪ್ನಿ 30 ವರ್ಷ ಆತಂದ್ರೆ 30 ವರ್ಷ ಒಳಗೆ 3ನೇ ನಂಬರ್ ನಾವು ಇವಾಗ ಇಲ್ಲಿ ಆಲ್ ಓವರ್ ಇಂಡಿಯಾದಾಗ 3ನೇ ನಂಬರ್ ನಮ್ಮ ಕಂಪ್ನಿ. ಹೆಮ್ಮೆ ವಿಷಯ ಅಂತ ನಾ ಹೇಳ್ತೀನಿ. ಯಾಕಂದ್ರೆ ಇಷ್ಟ ಸ್ಪೀಡ್ನಾಗ ಯಾವ್ದೋ ಕಂಪ್ನಿ ನನಗೆ ಗೊತ್ತಿದ್ರಾಗ ಬೆಳೆದಿಲ್ಲ. ಈ ಒಂದು ಅಂತ ಕಂಪ್ನಿ ಒಳಗೆ ನಾನು ಇಲ್ಲಿಗೆ ಅದೇನಂತಂದ್ರೆ ನಂದು ಒಂದು ಖುಷಿಯ ವಿಚಾರ.
ಈ ಗೋಲ್ಡ್ ಸೀರೀಸ್ ಅಂದ್ರ ಒಳ್ಳೆ ಪ್ರಾಡಕ್ಟ್ ಐತಿ. ಮತ್ತೆ ಇದು ಗೋಲ್ಡ್ ಸೀರೀಸ್ ಮೇಲಾಗಿ ಇದ್ರೊಳಗೆ ಪ್ರಾಡಕ್ಟ್ಸ್ ಇದ್ರಾಗ ಐಟಮ್ಸ್ ಭಾಳ ಚೇಂಜಸ್ ಮಾಡ್ಯಾನ. ರೈತರಿಗೆ ಯಾವ ತರ ಅನುಕೂಲ ಬೇಕು ಆ ತಕ್ಕ ಗಾಡಿನೂ ಚೇಂಜಸ್ ಮಾಡ್ಯಾನ. ಬರ್ರಿ ನಿಮ್ ಗಾಡಿ ಬದಲು ಒಂದ್ಸಲ ನಿಮ್ಗೆ ರೌಂಡ್ ಗಾಡಿನೂ ನೋಡ್ರಿ, ಮತ್ತೆ ಅದ್ರ ಬದಲು ನಿಮ್ಗೆ ಇನ್ಫಾರ್ಮೇಶನ್ ನಾ ಕೊಡ್ತೀನಿ. ಓಕೆ ಸರ್, ನೋಡ್ಬೋದ್ರಿ ಎಲ್ಲ ರೈತರೇ ಗಾಡಿ ಚೆಕ್ ಮಾಡ್ಕೋಬಹುದ್ರಿ. ಈ ರೀತಿ ಐತ್ರಿ ಟ್ರ್ಯಾಕ್ಟ್ರಿ ಲುಕ್ ನೋಡ್ಬೋದ್ರಿ. ಈ ಟ್ರ್ಯಾಕ್ಟ್ರಿ ಒಳಗೆ ರೀ ಭಾಳ ಅಂದ್ರೆ ಭಾಳ ರೀ ಎಲ್ಲ ಹೊಸ ರೀ ಅಪ್ಡೇಟ್ ಆಗಿದ್ರಿ. ಎಲ್ಲ ರೀ ನಿಮಗೆಲ್ಲ ತೋರ್ಸನ್ ರೀ, ಬರ್ರಿ. ಹಂಗಾರೆ ಈ ಟ್ರ್ಯಾಕ್ಟರ್ ಬಗ್ಗೆ ರೀ ಎಲ್ಲ ಫ್ಯೂಚರ್ ರೀ ತಿಳ್ಕೊಳ್ಳೋಣ ಬರ್ರಿ. ಸರ್ ಫ್ಯೂಚರ್ ಈ ಟ್ರ್ಯಾಕ್ಟರ್ ಬಗ್ಗೆ ರೀ ಸರ್, ಇದು ಮತ್ತೆ ಹೇಳ್ಬೇಕಂದ್ರೆ ನಿಮಗೆ 50 HP ಬರ್ತೈತಿ. ಹಾಂ ರೀ ಸರ್. 745 ಮಾಡಲ್ ನೇಮ್, 50 HP ಕ್ಯಾಟಗರಿ ಬರ್ತೈತಿ. 220 ನ್ಯೂಟನ್ ಮೀಟರ್ ಟಾರ್ಕ್ ಬರ್ತೈತಿ. ಹಾಂ ರೀ ಸರ್. ಮೇನ್ ಇದ್ರದ ನಿಮಗ ಸದುಪಯೋಗ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ನೀವು ಏನಾರ ರೂಟ್ರ್ ಹೊಡಿ ಮುಂದಾಗ ಬೇಡ ನೇಗ್ಲ ಹೊಡಿ ಮುಂದಾಗ RPM ಬೇರೆ ಕಂಪ್ನಿದದು ನಮ್ದು ಮತ್ತೊಂದು ಗಾಡಿ ಆದ್ರೂ ಬೇರೆ ಕಂಪ್ನಿ ಟ್ರ್ಯಾಕ್ಟರ್ ತೊಗೊಂಡ್ರೆ ಅಂದ್ರೆ ನೀವು 15 ರೇಸ್ ಇಡೋ ಜಾಗದಾಗ ಇದು ಏನೈತಿ 11-12 ರೇಸ್ ತಗೋತೈತಿ. ಡಿಪೆಂಡ್ ಅಪಾನ್ ಅದು ನಿಮ್ದು ಹೊಲದ ಮೇಲೆ. ಅದೊಂದು ನಿಮಗೆ ಕಡಿಮೆ ರೇಸ್ ತಗೋದ್ರಿಂದ ನಿಮಗೆ ಎವರೇಜು ಹೆಚ್ಚು ಬರ್ತೈತಿ, ಗಾಡಿ ಮೇಂಟೆನೆನ್ಸ್ ಬರಂಗಿಲ್ಲ, ಗಾಡಿ ಕಿರಿಕಿರಿ ಆಗಂಗಿಲ್ಲ. ಮತ್ತು ಅದಲ್ದ ನಿಮಗೆ ಜಗ್ಗು ಕೆಪಾಸಿಟಿ 220 ಇದೆಲ್ಲ 55 HP ಗಾಡಿ ಬರೋ ಜಾಗದಾಗ ಈಗೆಲ್ಲ 50 HP ಕೊಟ್ಟಿರ್ತಾರೆ ನಮ್ಮ ಕಂಪ್ನಿಯಿಂದ. ಮತ್ತು ಮೇಲಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಇದೊಂದು ಎಕ್ಸ್ಟ್ರಾ ಗೇರ್ ಕೊಟ್ಟಿರ್ತಾರೆ ನಮ್ಮ ಕಂಪ್ನಿಯಿಂದ. ಈ ಗೇರ್ ನಿಮ್ಗೆ ಒಳ್ಳೆ ಭಾರಿ ಯೂಸ್ ಅಂತಂದ್ರೆ ಏನಾಗುತ್ತೆ, ನೀವು ಏನಾರ ನೇಗ್ಲ ಹೊಡಿ ಮುಂದಾಗ ಬೇಡ ಕಬ್ಬಿಗೆ ಜಗ್ಗು ಮುಂದಾಗ ಬೇಡ ರೂಟ್ರ್ ಹೊಡಿ ಮುಂದಾಗ ಏನಾರ ನೀವು ಗಾಡಿ ಹೊಡಿ ಮುಂದೆ ಥರ್ಡ್ ಗೇರ್ನಾಗ ಹೊಡಿತಿರ್ತೀರಿ, ಅದು ಏನಾರ ಡ್ರಾಪ್ ಆಗಕಾಯ್ತು ನಿಮಗೆ ಮೋಸಮ್ ಕಟ್ ಆಗಕಾಯ್ತು ಅಂದ್ರೆ ಜಸ್ಟ್ ಇದನ್ನ ಗೇರ್ ನೀವು ಮುಂದ್ಗಡೆ ಹಾಕಿದ್ರಂದ್ರೆ ನಿಮ್ಗೆ ಅದ ಗೇರ್ ಒಳಗೆ ಮತ್ತೆ ಹೆಚ್ಚು ಮೋಸಮ್ ಸಿಗ್ತೈತಿ, ಮತ್ತೆ ಪಿಕಪ್ ಹೆಚ್ಚದ ಕೊಟ್ಟು ಹೋಗ್ತೈತಿ. ಇಲ್ಲಪ್ಪ ನನಗೆ ಇನ್ನೂ ಸ್ಪೀಡ್ ಆಗತೈತಿ ಅದ್ರಾಗ ಸ್ಲೋ ಮಾಡ್ಕೋಬೇಕಂದ್ರೆ ಸೆಕೆಂಡ್ ಗೇರ್ ಹಾಕ್ತೀರಿ, ಸೆಕೆಂಡ್ ಗೇರ್ ಹಾಕಿದ್ರೆ ಭಾಳ ಸ್ಲೋ ಆಗ್ತೈತಿ. ಬೇಡ ನನಗೆ ಥರ್ಡ್ ಗೇರ್ನಾಗ ಇನ್ನೂ ಸ್ವಲ್ಪ ಸ್ಲೋ ಬೇಕಂದ್ರೆ ಜಸ್ಟ್ ನೀವು ಇದನ್ನ ಹಿಂದೆ ಹೊಡೆದ್ರೆ ಅಂದ್ರೆ ನೀವು ಅದೇ ಗೇರ್ ಒಳಗೆ ಮತ್ತೆ ಸ್ಲೋನು ಆಗ್ತೈತಿ, ಸ್ಪೀಡು ಮಾಡ್ಕೋಬಹುದು. ಇದೊಂದು ಭಾರಿ ಒಳ್ಳೆ ಪ್ರಾಡಕ್ಟ್ ಕೊಟ್ಟು ಯಾಕಂದ್ರೆ ನಮಗೆ ನೇಗ್ಲಕ್ಕೆ ಯಾವ ತರ ಹೊಲ ಇರ್ತೈತಿ, ಯಾವ ತರ ಹೊಲ ಇರ್ತೈತಲ್ಲ ಅದ್ರ ತಕ್ಕಂಗೆ ನಾವು ಗೇರ್ ಹಾಕೋಬಹುದು, ಅದ್ ತಕ್ಕಂಗೆ ನಾವು ಅದನ್ನ ಯೂಸ್ ಮಾಡ್ಕೋಬಹುದು. ಭಾಳ ಬಿರ್ಸಿತ್ತಂದ್ರೆ ಮುಂದ್ಗಡೆ ಹಾಕ್ರಿ ಅದೇ ಗೇರ್ನಾಗ ಪಿಕಪ್ ಹೋಗ್ತೈತಿ, ಮಿದುನೆಲ್ಲ ಇತ್ತಂದ್ರೆ ಹಿಂದೆ ಹಾಕ್ರಿ ಅದಕ್ಕೆ ಸ್ಪೀಡ್ ಹೋಗ್ತೈತಿ, ಜಲ್ದಿ ಮುಗಿಸ್ರಿ. ತಾಸ್ ಮೇಲೆ ಹೊಡಿರಿ ಬೇಡ ನೀವು ಎಕರೆ ಮೇಲೆ ಹೊಡೆದ್ರು ನಿಮ್ಗೆ ಯಾವ ತರ ಹೊಡೆದ್ರು ಈ ಗಾಡಿ ಸೂಟ್ ಆಗ್ತೈತಿ ಅಂತೇಳಿ ನಾ ಗಾಡಿ ಬದಲು ಹೇಳ್ತೀನಿ. ಅದಲ್ದ ಮತ್ತೆ ಬರ್ರಿ ನೀವು ಲೈಟ್ ಅದು ಡಿಸೈನ್ ನೋಡ್ರಿ. ಲೈಟ್ ಡಿಸೈನ್ ನಿಮಗೆ ಈ ತರ ಡಿಸೈನ್ ಎಲ್ಲೂ ಸಿಗಂಗಿಲ್ಲ. ಲಾಕ್ ಸಿಸ್ಟಮ್ ಕೊಟ್ಟಿರ್ತಾರ, ಆಟೋಮೆಟಿಕ್ ಲಾಕ್ ಆಗ್ತೈತಿ. ಬರ್ರಿ ಮತ್ತೆ ನಿಮ್ಗೆ ಬ್ಯಾಟ್ರಿ ಎಲ್ಲ ಹೊರಗಡೆ ಕೊಟ್ಟಿರ್ತಾರೆ. ಇದು ಗೋಲ್ಡ್ ಪೆಟೆಟ್ ಅಂತ ಹೇಳಿ ಇದೊಂದು ಗೋಲ್ಡ್ ಸೀರೀಸ್ ಆಗಿ ಗೋಲ್ಡ್ ಪೆಟೆಟ್ ಕೊಟ್ಟಾರು. ಇದನ್ನ ಯಾರ ಗಾಡಿ ತಗೋತಾರಲ್ಲ ಗೋಲ್ಡ್ ಸೀರೀಸ್, ನನಗ್ ಗೊತ್ತಿದ ಪ್ರಕಾರ ಅಂತೂ ಅವ್ರು ಗೋಲ್ಡ್ ಮನಿಗೆ ಹೋಯ್ತಾರ. ಯಾಕಂದ್ರೆ ಬಂಗಾರ ಇದ್ದಂಗ ಬಂಗಾರ ಐತೆ, ಬಂಗಾರ ಇದ್ದಂಗ ನಿಮ್ಗೆ ಏನಿದ್ರು ಯಾವಾಗಿದ್ರು ಬಂಗಾರ ಮನಿ ಎಲ್ಲ ನಿಮ್ಗೆ ಬಂಗಾರ ಆಗಿಬಿಡ್ತೈತಿ. ಇದಲ್ದ ಮತ್ತೆ ನಿಮಗೆ ರಿವರ್ಸ್ ಪಿಟಿಯೋನು ಬರ್ತೈತ್ರಿ. ಇದು ನೀವು ರಿವರ್ಸ್ ಪಿಟಿಯೋನು ಬರ್ತದ್ರಿ. ಒಂದನೇ ಗೇರ್ ಹಾಕ್ರಿ ಅದ್ರ ಸ್ಪೀಡ್ ಬೇರೆ, ಎರಡನೇ ಗೇರ್ ಹಾಕ್ರಿ ಅದು ಮೂರನೇದು ಹಾಕ್ರಿ ಅದು ಬರ್ತದ. ನಾರ್ಮಲಿ ನಿಮಗೆ 540 ಬರ್ತೈತಿ. ಮತ್ತೆ ರಿವರ್ಸ್ ಪಿಟಿಯೋನು ಐತಿ. ನಿಮ್ಗೆ ರಾಶಿ ಮಿಷನ್ ಹಾಕ್ರಿ ಬೇಡ, ಕಾರ್ಟೂಸ್ ಮಿಷನ್ ಹಾಕ್ರಿ ಬೇಡ, ನೀವು ಏನಾರೇ ಮತ್ತು ಬೇರೆ ರೂಟರ್ ಹಾಕಿದ್ರು ಎಲ್ಲಕ್ಕೂ ಯೂಸ್ ಆಗ್ತೈತಿ. ಮತ್ತೆ ನೀವು ರೂಟರ್ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂದ್ರೆ ರಾಡಿ ಒಳಗೆ ಹೊಡಿ ಮುಂದಾಗ ರೂಟರ್ ಅದು ನಿಮಗೆ ಒಳಗೆ ಸಿಕ್ಕೋತೈತಿ. ನಾರ್ಮಲಿ ರೈತರು ಪಾಪ್ ತಕ್ಕೊತ್ಕೊಂಡಿರ್ಬೇಕು, ಆ ತರ ಏನೋ ಸಿಚುವೇಶನ್ ಇಲ್ಲ. 4ನೇ ಗೇರ್ ಹಾಕಿ ನೀವು ಹಿಂದಿನ ಗೇರ್ ಹೊಡೆದ್ ಬಿಟ್ರ ಅಂದ್ರೆ ಫುಲ್ ರೇಸ್ ಕೊಟ್ರಂದ್ರೆ ಎಲ್ಲ ಕಿತ್ತೋಗ್ಬಿಡ್ತೈತಿ, ಭಾರಿ ಹೆಲ್ಪ್ ಆಗುತ್ತೆ. ಮತ್ತೆ ಇನ್ನೊಂದು ನಮ್ಮ ಕಂಪ್ನಿ ಕಡೆಯಿಂದ ಡ್ಯುವೆಲ್ ವಾಲ್ ಬರ್ತೈತಿ ಎರಡು ಕಡೆ, ಪ್ಲಸ್ ಗಾಡಿ ಜೋಡಿ ಸ್ಟಾಪ್ಲಿಂಗ್ ಬರ, ಹೈಡ್ರೋಲಿಕ್ ಬರ, ಪಾನ ಸಟ್ಟ, ಹುಕ್ ಎಲ್ಲಾ ಕಂಪ್ನಿ ಕೊಡಾಕತೈತಿ. ಯಾಕಂದ್ರೆ ನನ್ಗೆ ಗೊತ್ತಿದ ಪ್ರಕಾರ ಒಂದೊಂದು ಕಂಪ್ನಿ ಕೊಡ್ತೈತಿ, ಒಂದೊಂದು ಕಂಪ್ನಿ ಕೊಡಂಗಿಲ್ಲ. ನನ್ನ ಕಂಪ್ನಿ ಎಲ್ಲಾ ಕೊಡಾಕತೈತಿ, ಅದೊಂದು ಹೆಮ್ಮೆ ವಿಚಾರ ಐತಿ. ಇದು 30ನೇ ವರ್ಷದ ಪ್ರಾಡಕ್ಟ್ ಐತಿ. ಮತ್ತೆ ಇದೊಂದು ನಿಮ್ ಮೇನ್ ರೈತರಿಗೆ ಹೆಲ್ಪ್ ಆಗೋದಂದ್ರೆ ನಿಮಗೆ ಇದು 5G ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ. 5G ಲಿಫ್ಟಿಂಗ್ ಕೆಪಾಸಿಟಿ. ಇದ್ರ 5G ಲಿಫ್ಟಿಂಗ್ ಕೆಪಾಸಿಟಿ ಅಂದ್ರೆ ನೀವು ಎಷ್ಟು ಎತ್ತಿರಲ್ಲ ಅಷ್ಟೇ ಹೇಳ್ತೈತಿ. ಬೇಡ ನಿಮ್ಗೆ ಎಷ್ಟು ಡ್ರಾಪ್ ಬೇಕು ಅಷ್ಟ ಡ್ರಾಪ್ ತಗೋತೈತಿ. 5G ಲಿಫ್ಟಿಂಗ್ ಕೆಪಾಸಿಟಿ ಇರೋದ್ರಿಂದ ನಿಮಗೆ ಏನಾಗತ್ತಂದ್ರೆ ನೀವು ನೇಗ್ಲ ಹೊಡಿತಿರ್ತೀರಿ, ನೇಗ್ಲ ಹೊಡಿ ಟೈಮ್ದಾಗ ಡೆಪ್ತ್ ನೀವು ಒಂದು ಸೆಟ್ ಮಾಡಿಬಿಟ್ರಂದ್ರ ಅಪ್ ಟು ಆ ಹೊಲ ಮುಗಿಯುವವರೆಗೂ ಸೇಮ್ ಡೆಪ್ತ್ ಇರ್ತೈತಿ. ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್. ಹಗಲಲ್ಲಿ ಕೆಳಗೆ ಇಳಿಸು ಮ್ಯಾಗ ಇಳಿಸು ಅಂತ ಆಗಂಗಿಲ್ಲ. ಆಟೋಮೆಟಿಕ್ ಬಿಗುವತ್ತಂದ್ರೆ ತಾನ ಲಿಫ್ಟ್ ಹೋಗತೈತಿ, ಮತ್ತೆ ಡ್ರಾಪ್ ಆಗ್ತೈತಿ, ಮತ್ತೆ ಹೋಗ್ತೈತಿ. ಇದ್ರಿಂದ ಏನಾಗ್ತೈತಿ, ಕಷ್ಟ ಯಾರ ನಮ್ಮ ಡ್ರೈವರ್ ಹೊಡಿಲಿ ರೈತರು ಹೊಡಿದಿರ್ತಾರಲ್ಲ ಅವ್ರಿಗೆ ಯಾವ್ದೋ ತರ ತೊಂದರೆ ಆಗಲ್ಲ. ಇಳಿಸು ಏರ್ಸು ಅಂತೇಳಿ ಆಗಂಗಿಲ್ಲ. ಅವ್ರಿಗೆ 5 ತಾಸು ಹೊಡಿದ ಜಾಗದ 10 ತಾಸು ಹೊಡೆದ್ರು ಬೇಸರ ಆಗಂಗಿಲ್ಲ. ಇದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಐತ್ರಿ. ಮತ್ತೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ ಇದು ಡ್ಯುವೆಲ್ ಕ್ಲಚ್ ಬರ್ತೈತ್ರಿ. ಡ್ಯುವೆಲ್ ಕ್ಲಚ್ ಬರ್ತೈತಿ. ಮತ್ತೆ IPT ಅಂತ ಬರ್ತೈತಿ ಇದ್ರೊಳಗೆ. ಮೇನ್ ಅಂದ್ರೆ
IPTO ಇರೋದ್ರಿಂದ ನಿಮಗೆ ಹ್ಯಾಂಡ್ ಒಳಗೆ ಕ್ಲಚ್ ಬರ್ತೈತಿ ಎತ್ತರದ್ದು PTO ನೀವು PTO ಅಂದ್ರೆ ನೀವು ಏನಾರ ರಾಶಿ ಮಿಷನ್ ಜೋಡಿಸೋದಾಗ ಬೇಡ ರೂಟ್ ರೋಡಿಂಗ್ದಾಗ ನೀವು ಹಗಲಲ್ಲಿ ಕ್ಲಚ್ ಜೊತೆಗೆ ಗೇರ್ ಹಾಕಿ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ಜಸ್ಟ್ ಅದನ್ನ ನಿಮ್ಗೆ ಗೇರ್ ತೋರಿಸ್ತೀನಿ, ಅದನ್ನ ನೀವು ಬರೇ ಮುಂದೆ ತಗೊಂಡ್ರ ಅಂದ್ರೆ ನೀವು ಆಟೋಮೆಟಿಕ್ ಬಂದ್ ಆಗ್ತೈತಿ. ಮತ್ತೆ ನಿಮ್ಗೆ ಇನ್ನೊಂದು ವಿಶೇಷ ಹೇಳ್ಬೇಕಂದ್ರ ನಾವು ರೈತರು ಮ್ಯಾಲೆ ಇರ್ಬೇಕಂದ್ರ ಅಲ್ಲಿ ಹಿಡಿದು ಇಲ್ಲಿ ಹಿಡಿದು ಬೇಡ ಕಂಪ್ನಿ ಕಡೆಯಿಂದ ನಿಮ್ಗೆ ಹ್ಯಾಂಡಲ್ ಕೊಟ್ಟಾರ, ಈ ಕಾಲಿಟ್ಟು ಆರಾಮ್ ಬರ್ರಿ ಬಂದು ಆರಾಮ್ ಕುಂಡ್ರಬಹುದು. ನಿಮ್ಗೆ ನೋಡ್ರಿ ಕೂತ್ರ ಅಂದ್ರ ನೀವು ಒಂದು ಕಾರ್ ಗಾಡಿ ಒಳಗೆ ಕೂತಂಗ ಆಗುತ್ತೆ. ಮತ್ತ ನಿಮ್ಗೆ ಮೇನ್ ಪ್ಲಸ್ ನಿಮ್ಗೆ ಹೇಳ್ಬೇಕಂದ್ರ ಇದು ಒಂದು ರೇಸದ ಇದನ್ನ ಕೊಟ್ಟಾರ. ಇದು ವಿಶೇಷ ನೀವು ಎಲ್ಲಾರು ನೋಡಿರ್ತೀರಿ. ಇದು ವಿಮಾನದ ರೇಸ್ ಏನ್ ವಿಮಾನ ಪೈಲಟ್ ಕೈ ಆಗಿರ್ತೈತಲ್ಲ ಆ ತರ ಡಿಸೈನ್ ಮಾಡಿದಾರೆ. ಯಾಕಂದ್ರೆ ನೀವು ಎಲ್ಲ ರೈತರು ನಮ್ಗೆ ವಿಮಾನದಾಗ ಕುಂತ ಹೊಡಿಲಿ ಅಂದಂಗ ಫೀಲಿಂಗ್ ಆಗಲಿ ಅಂತ ಕೊಟ್ಟಿರ್ತಾರ. ಮತ್ತೆ ಇದನ್ನ ಡಿಸೈನ್ ಭಾರಿ ಚಂದ ಮಾಡಿದಾರೆ, ಕಸ್ಟಮರ್ಗೆ ಲೈಕ್ ಆಗುವಂಗ್ ಮಾಡಿದಾರೆ. ಮತ್ತೆ ಫ್ಯೂಚರ್ಸ್ ಈಗ ಡಿಜಿಟಲ್ ಮೀಟರ್ ಇಟ್ಟಿದ್ದಾರೆ. ಮತ್ತೆ ನಿಮ್ಗೆ ಅವಾಗಲೇ ಹೇಳಿದೆ IPTO ಅಂತ ಬರ್ತೈತ್ರಿ ಅಂತ ಹೇಳಿ. ಇಲ್ಲ ಐತಿ ನೋಡ್ರಿ IPTO, ಇದು ನಮ್ದು IPTO. ಇದು ನಿಮಗೆ ಇಂಡಿಪೆಂಡೆಂಟ್ ಕ್ಲಚ್ ಬರ್ತೈತಿ. ಇದು ನಿಮಗೆ ಪ್ರತಿ ಸಲ ನೀವು ಗೇರ್ ಬಂದ್ ಮಾಡೋದು ಚಾಲೂ ಮಾಡೋದು ರೂಟಾವೇಟರ್ದು ಏನೂ ಅವಶ್ಯಕತೆ ಇಲ್ಲ. ಇದೊಂದು ಜಸ್ಟ್ ಮುಂದೆ ತಗೊಂಡ್ರೆ ಕ್ಲಚ್ ಬಂದ್ ಆಗಿಬಿಡ್ತೈತಿ. ಮತ್ತು ಇನ್ನೊಂದು ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ನಿಮ್ಗೆ ಇಲ್ಲಿ ಪಾಯಿಂಟ್ ಕೊಟ್ಟಿರ್ತಾನೆ. ನೀವು ಏನಾರ ಎಕ್ಸ್ಟ್ರಾ ಮತ್ತೆ ಏನಾರ ಹಾಕೋನಾಕು ಮಾಡಾಕು ಅನುಕೂಲ ಆಗ್ತೈತಿ. ಪಾರ್ಕಿಂಗ್ ಲೈಟ್ ಕೊಟ್ಟಿರ್ತಾನೆ, ಮತ್ತೆ ಎಕ್ಸ್ಟ್ರಾ ಒಂದು ಲೈಟ್ ಕೊಟ್ಟಾನೆ. ಇಲ್ಲಿ ಫ್ರಂಟೇಜ್ ನಿಮಗೆ ಆಮೇಲೆ ತೋರಿಸ್ತೀನಿ, ಅದ್ರೊಳಗೆ ಬರ್ತೈತಿ. ಮೇನ್ ಅಂದ್ರೆ ನಿಮಗೆ ಡಿಜಿಟಲ್ ಮೀಟರ್ ಬರ್ತೈತಿ. ಡಿಜಿಟಲ್ ಮೀಟರ್ ಇರೋದ್ರಿಂದ ನಿಮಗೆ ರೈತರಿಗೆ ಇಡೀ ಕರೆಕ್ಟಾಗಿ ಗೊತ್ತಾಗುತ್ತೆ. ಯಾವುದೋ ಥರ ಸೆನ್ಸರ್ ಬರಂಗಿಲ್ಲ, ಏನಿಲ್ಲ, ವಿದೌಟ್ ಸೆನ್ಸರ್ ಗಾಡಿ ಐತಿದೆ. ಮತ್ತು ನಿಮ್ಗೆ ಈ ಥರ ಕೈಯೊಳಗೆ ಹಿಡ್ಕೊಂಡು ಆರಾಮಾಗಿ ಗಾಡಿ ಡ್ರೈವಿಂಗ್ ಮಾಡ್ಬೋದು. ಮತ್ತು ಸೀಟ್ ಅಡ್ಜಸ್ಟೇಬಲ್ ಸೀಟ್ ಬರ್ತೈತಿ. ಅದೇ ರೀತಿಯಾಗಿ ಇದು ರೇಸದ್ದು ನಿಮ್ಗೆ ಹೇಳಿದೆ ಅವಾಗಲೇ. ಇದು ನೋಡ್ರಿ ಯಾವ ಥರ ವಿಮಾನ ಪೈಲಟ್ ಕಡೆ ಇರ್ತಿತ್ತಲ್ಲ ಅದೇ ಥರ ಇದೆ. ಮತ್ತು ಮೇನ್ ಅಂದ್ರೆ ನಿಮ್ಗೆ ಚಾರ್ಜಿಂಗ್ ಪಾಯಿಂಟ್ ಬರ್ತೈತಿ. ರೈತರಿಗೆ ವಿಶೇಷ ಯೂಸ್ ಆಗೋದು ಚಾರ್ಜಿಂಗ್ ಪಾಯಿಂಟ್. ಅದೊಂದು ಎಕ್ಸ್ಟ್ರಾ ಕುಣಿಸ್ಕೋಬೇಕಂತೇನಿಲ್ಲ, ಏನಿಲ್ಲ, ಅದು ಕಂಪ್ನಿ ಕಡೆಯಿಂದ ಅವೈಲೇಬಲ್ ಐತಿ. ಚಾರ್ಜಿಂಗ್ ಪಾಯಿಂಟ್ ಬರ್ತದೆ. ಯಾಕಂದ್ರೆ ರೈತರ ಎಲ್ಲ ಕಡೆ ಲಾಂಗ್ ಹೊಡ್ಕೊಂತ ಹೋಗೋರು, ಅವ್ರಿಗೆ ಚಾರ್ಜಿಂಗ್ ಪಾಯಿಂಟ್ ಬೇಕು. ಗೇರ್ ಸಿಸ್ಟಮ್ ರಿವರ್ಸ್, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್, ಅದೇ ರೀತಿಯಾಗಿ ಲೋ, ಹೈ. ಮತ್ತೆ ಆಗಲೇ ಹೇಳಿದ ಪ್ರಕಾರ ಅದೊಂದು ಗೇರ್ ಐತಿ. ಮತ್ತೆ ಮೇನ್ ಅಂದ್ರೆ ಲಿಫ್ಟಿಂಗ್ ಕೆಪಾಸಿಟಿ ನಿಮ್ಗೆ ಅವಾಗಲೇ ಹೇಳಿದ್ನಲ್ಲ. ಇದು ನೋಡ್ರಿ ಡ್ರಾಪ್ ನಿಮ್ಗೆ ಎಷ್ಟು ಸೆಟ್ಟಿಂಗ್ ಐತಿ, ಎಷ್ಟು ಬೇಕು ಅಷ್ಟೇ ಇಟ್ಕೋಬಹುದು. ಅದ್ರ ತಕ್ಕಂಗೆ ನಿಮಗೆ ಎಲ್ಲಾ ತರ ಯೂಸ್ ಆಗುತ್ತೆ. ಇದಕ್ಕೆ 5G ಲಿಫ್ಟಿಂಗ್ ಕೆಪಾಸಿಟಿ ಅಂತ ಹೇಳ್ತಾರ. ಮತ್ತೆ ಇದ್ರದ್ದು ವಾರಂಟಿ ಗ್ಯಾರಂಟಿ ಹೇಳ್ತೀನಿ ಬರ್ರಿ. ಇದು ನೋಡ್ರಿ ಹೆಡ್ಲೈಟ್ ಏನೈತಲ್ಲ, ಸಿಗ್ನೇಚರ್ ಲೈಟ್ ಅಂತಾರೆ. ರೌಂಡ್ ಎಲ್ಲ LED ಇರುತ್ತೆ, ಒಳಗಡೆ ಹೆಡ್ಲೈಟ್ ಇರುತ್ತೆ. ಇದು ಹೊಸ ಡಿಸೈನ್ ಬಿಟ್ಟಿದ್ದಾನೆ. ಅದೇ ರೀತಿಯಾಗಿ ನಿಮಗೆ ಒಳಗಡೆನು ಡಬಲ್ ಜಾಗಿ ಬರ್ತೈತಿ, ರೇಡಿಯೇಟರ್ ಆಗಿ ಗರಂ ಆಗ್ಬಾರ್ದು ಅಂತ ಹೇಳಿ. ಇದಕ್ಕೆ ನಿಮಗೆ ಯಾವ್ದೋ ತರ ಒಳಗೆ ಜಾಮ್ ಆಗಿ ಇದನ್ನಾಗೋದು ಯಾವ್ದೋ ತರ ಆಗಂಗಿಲ್ಲ. ಮತ್ತೆ ಮೇಲಾಗಿ ನಿಮ್ಗೆ ಹೇಳಿದ್ದಲ್ಲ ಅವಾಗ್ಲೇ ಬೇಸ್ ಇದು 6 ವರ್ಷ ವಾರಂಟಿ ಬರ್ತೈತಿ ನಿಮಗೆ. 6 ವರ್ಷ ವಾರಂಟಿ. ಆಮೇಲೆ ನಿಮಗೆ ಏನೈತಿಲ್ಲ ಇದ್ರದ್ದು ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ಒಂದು ಸರ್ವಿಸ್ ಏನೈತಿಲ್ಲ 100 ತಾಸಿಗೆ ಫಸ್ಟೇದ್ದು, ಎರಡನೇದ್ದು 400 ತಾಸಿಗೆ ಒಂದ್ಸಲ ಬರ್ತೈತಿ. ರೈತರಿಗೆ ನಿಮಗೆ ಸರ್ವಿಸಿಂಗ್ ಕಾಸ್ಟ್ ಕಡಿಮೆ ಮಾಡ್ಯಾರ ಕಂಪ್ನಿಯಿಂದ. ಪ್ರತಿ 400 ಗಂಟೆಗೆ ಒಮ್ಮೆ ಆಯಿಲ್ ಚೇಂಜ್ ಅಂದ್ರೆ ರೈತರಿಗೂ ಪ್ರತಿ ಸಲ ಆಯಿಲ್ ಖರ್ಚು ಉಳಿತೈತಿ. ಈ ಗೋಲ್ಡ್ ಸೀರೀಸ್ ತಗೊಂಡಾಗ 100% ನಾ ಹೇಳ್ತೀನಿ, ಚಾಲೆಂಜ್ ಮಾಡಿ ಮನಿ ಗೋಲ್ಡ್ ಒಯ್ತೀರಿ. ನಿಮ್ಗೆ ಒಳಗಡೆ ಏನೇನೈತೆ ಸಿಸ್ಟಮ್ ತೋರಿಸ್ತೀನಿ. ಇದು ಏರ್ ಕಿನರ್, ಆಯಿಲ್ ಏರ್ ಕಿನರ್ ಬರ್ತೈತಿ. ನಿಮ್ಗೆ ಅವಾಗಲೇ ಹೇಳಿದ್ದೇನೆ ಡಬಲ್ ಜಾಳಿಗೆ ಬರ್ತೈತೆ ಅಂತೇಳಿ. ಇಲ್ಲಿ ಒಳಗಡೆ ನೋಡ್ರಿ ಡಬಲ್ ಜಾಳಿಗೆ ಐತಿ. ಮತ್ತೆ ಮೇಲಾಗೆ ನಿಮಗೆ ಹೇಳ್ಬೇಕಂದ್ರೆ ಇದು ಲಾಕ್ ಸಿಸ್ಟಮ್ ಬರ್ತೈತಿ. ಮತ್ತೆ ಹೈಡ್ರೋಲಿಕ್ ಪಂಪಿಂಗ್ ಸಿಸ್ಟಮ್ ಬರ್ತೈತಿ. ಯಾವ್ದೋ ತರ ನೀವು ಹಿಡ್ಕೊಂಡು ಮಾಡ್ಕೊಂಡು ನಿಲ್ಲುವಂಥದ್ದು ಏನು ಅವಶ್ಯಕತೆ ಇಲ್ಲ. ನೋಡ್ರಿ ತೆಗ್ಯಾಕ 2 ಸಿಸ್ಟಮ್ ಕೊಟ್ಟಾರ ಲಾಕ್ ತೆಗ್ಯಾಕ. ಒಂದನೇದು ಬಂದ್ಬಿಟ್ಟು ನಿಮಗೆ ಚಾವಿ ಸಿಸ್ಟಮ್ ಐತಿ. ಎರಡನೇದು ಬಂದ್ಬಿಟ್ಟು ನಿಮ್ಗೆ ಇದು ಜಗ್ ಇದ್ರೂ ಆಗತ್ತೆ. ಯಾಕೆ ಇಟ್ಟಾನಂತಂದ್ರೆ ರೈತರ ಒಂದೊಂದು ಟೈಮ್ದಾಗ ಚಾವಿ ಇರ್ತೈತಿ, ಚಾವಿ ಬಿಟ್ಟು ಹೋಗಿರ್ತಾರ, ಏನಾರ ಆಗಿರ್ತೈತಿ. ಅದ್ರ ಸಿಸ್ಟಮ್ದಾಗ 2 ಇಟ್ಟಾನ. ಮತ್ತೆ ಇದು ಬಂದ್ಬಿಟ್ರೆ ಕೂಲೆಂಟ್ ಐತಿ, ಪ್ಲಸ್ ಇದು ಪವರ್ ಶೇರಿಂಗ್ ಆಯಿಲ್ದ ಸಪರೇಟ್ ಟ್ಯಾಂಕ್ ಬರ್ತೈತಿ. ಇದ್ರ ಮೇನ್ ಪ್ಲಸ್ ಪಾಯಿಂಟ್ ಅಂದ್ರೆ ಆಲ್ಮೋಸ್ಟ್ ಬೇರೆ ಬೇರೆ ಕಂಪ್ನಿ ಒಳಗೆ ಹೆಂಗಿರ್ತಾವ ಹೈಡ್ರೋಲಿಕ್ ಆಯಿಲ್ ಇದ್ರೊಳಗೆ ಬರ್ತೈತಿ. ಹೈಡ್ರೋಲಿಕ್ ಆಯಿಲ್ ಇದ್ರದಿಂದ ಬರೋದ್ರಿಂದ ಏನಾಗತ್ತೆ, ಅದ್ರೊಳಗೆ ಸಣ್ಣ ಚೂರ್ ಇರ್ತಾವ. ಅದು ಚೂರ್ ಏನೈತಿ, ಇದು ಪಂಪ್ದಾಗ ಬಂದು ನೀವು ಪಂಪ್ ಬಾದ್ ಆಗೋ ಸಿಸ್ಟಮ್ ಇರೋದು ಆಗ್ಬೋದು. ನಮ್ದು ಆತರ ಇಲ್ಲ, ಸಪರೇಟ್ ಪವರ್ ಶೇರಿಂಗ್ ಡಬ್ಬಿ ಕೊಟ್ಟಾನ. ಇದರಿಂದ ಏನೇ ಸಪರೇಟ್ ಆಯಿಲ್ ಇರ್ತೈತಿ, ನಿಮ್ಗೆ ಲೈಫ್ ಜಾಸ್ತಿ ಬರ್ತೈತಿ. ಆಮೇಲೆ ಮೇಲಾಗಿ ಹೇಳ್ಬೇಕಂದ್ರೆ ಇದು 3 ಸಿಲಿಂಡರ್ ಗಾಡಿ. 3 ಸಿಲಿಂಡರ್ ಗಾಡಿ ಐತಿ. ಇದು ನಿಮಗೆ 3532 cc ಬರ್ತೈತಿ, ಇಂಜನ್ cc ಬರ್ತೈತಿ. ಇಷ್ಟ 3 ಸಿಲಿಂಡರ್ ಒಳಗ ನಿಮ್ಗೆ ಇಷ್ಟು ದೊಡ್ಡ cc ಸಿಗುದಂದ್ರೆ ಇದೊಂದ. ಮತ್ತ ಡೀಸೆಲ್ ಟಾಕಿ ನಿಮ್ಗೆ 55 ಲೀಟರ್ ಡೀಸೆಲ್ ಟಾಕಿ ಸಿಗ್ತೈತಿ. ದೊಡ್ಡ ಇಂಜನ್ ಸಿಗ್ತೈತಿ. ನಿಮ್ಮ ಕಡಿಮೆ ಬಜೆಟ್ ಒಳಗ ದೊಡ್ಡ ಇಂಜನ್ ಸಿಗ್ತೈತಿ, ದೊಡ್ಡ HP ಸಿಗ್ತೈತಿ. ಯಾಕಂದ್ರೆ ಇಷ್ಟ 3532 cc ಅದು 50 HP ಒಳಗೆ ಸಿಗತ್ತೈತಿ. ಅಂದ್ರೆ ಈಗ ನಾವು ಬರುವಂತ ಬೇರೆ ಕಂಪ್ನಿ ಆಗ್ಲಿ ನನ್ನ ಕಂಪ್ನಿ ಒಳಗಾದ್ರೆ ಇಷ್ಟು ದೊಡ್ಡ ಇಂಜನ್ ಇರ್ಲಿಲ್ಲ. ಇದ ಫಸ್ಟ್ ಟೈಮ್ ಬಿಟ್ಟಾರ. ಇದ್ರದ್ದು ಸದುಪಯೋಗ ಎಲ್ಲರೂ ತಗೊಂಡು. ಮತ್ ನಿಮ್ಗೆ ಇದ್ರದ್ದು ಫ್ಯೂಚರ್ ಆಲ್ರೆಡಿ ಹೇಳಿದಲ್ಲ, ಪ್ರತಿ ಸರ್ವಿಸಿಂಗ್ ನೀವು ಕಾಸ್ಟ್ ವೈಸ್ ತೆಗೆದೋದ್ರೆ ಒಂದು ಸರ್ವಿಸಿಂಗ್ ನೀವು ನಮ್ಮ ಪ್ರತಿಯೊಂದು ಗಾಡಿ 250 ತಾಸಿಗೆ ಎಲ್ಲರೂ ಆಯಿಲ್ ಚೇಂಜ್ ಮಾಡಿದ್ರೆ ಇದು 400 ತಾಸಿಗೆ ಆಯಿಲ್ ಚೇಂಜ್ ಮಾಡ್ತೀವಿ. 400 ಆಯಿಲ್ ಚೇಂಜ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಒಂದು ಆಯಿಲ್ ಚೇಂಜ್ ಕಮ್ಮಿ ಅಂದ್ರೆ 3000 ರಿಂದ 4000 ರೂಪಾಯಿ ಅಮೌಂಟ್ ಉಳಿತೈತಿ.
ಇಂಥವು 10 ಎಕ್ಸ್ಚೇಂಜ್ ಮಾಡಿದ್ರೆ 30-40 ಸಾವಿರ ರೂಪಾಯಿ. ಹಾ, ಇದೇ ತರ ನಿಮಗೆ ಒಂದೊಂದು ಸಣ್ಣ ಐಟಮ್ ಎಲ್ಲ ಹೇಳ್ಕೊಂತ ಹೋದ್ರೆ ದೊಡ್ಡ ಅಮೌಂಟ್ದಾಗ ನಿಮಗೆ ಸೇವಿಂಗ್ ಆಗ್ತೈತಿ. ಅದೇ ತರ ಈ ಗಾಡಿ ತಗೊಂಡವ್ರಿಗೆ ಏನೈತಲ್ಲ, ನಿಮ್ಗೆ ಅವಾಗಲೇ ಒಂದ ಮಾತಾಡಿದ್ನಿ, ಗೋಲ್ಡ್ ಸಿಗ್ತೈತೆ ಅಂತೆ. ಇದ ಸೇವಿಂಗ್ ಅಮೌಂಟ್ ದೊಳಗೆ ನೀವು ಗೋಲ್ಡ್ ತಗೋಬಹುದು. ಕರೆಕ್ಟ್ ರೀ ಸರ್ಗಳ್ರಿ, ಎಲ್ಲ ಈ ಟ್ರ್ಯಾಕ್ಟರ್ ಬಗ್ಗೆ ರೀ ಎಲ್ಲ ಫ್ಯೂಚರ್ ಹೇಳ್ಯಾರಿ. ಆ ಕಾರಣಕ್ಕೆ ರೀ ಎಲ್ಲರೂ ಬರ್ರಿ ಶೋರೂಮ್ ವಿಸಿಟ್ ಮಾಡಿರಿ, ಜ್ಯೋತಿ ಟ್ರ್ಯಾಕ್ಟರ್ಸ್ ಅತನಿ. ಎಲ್ಲರೂ ಬಂದು ಬಿಡ್ರಿ, ಎಲ್ಲರೂ ಶೋರೂಮ್ ವಿಸಿಟ್ ಮಾಡಿರಿ. ನಿಮ್ಮ ಕಣ್ಣು ಮುಂದ್ರಿ ಈ ಟ್ರ್ಯಾಕ್ಟರ್ ನೋಡ್ಕೋಬಹುದು ರೀ. ಹೇಳ್ಬೇಕಾದ್ರೆ ನೋಡ್ರಿ, ಸೋನಾಲಿಕಾ ಟ್ರ್ಯಾಕ್ಟರ್ ಏನು ಬ್ರ್ಯಾಂಡ್ ಐತಿ ನೋಡ್ರಿ, ನಮ್ಮ ಇಡೀ ಉತ್ತರ ಕರ್ನಾಟಕದಾಗ ರೀ ಅತಿ ಹೆಚ್ಚು ಹೆಸರು ಮಾಡಿದಂಥ ಬ್ರ್ಯಾಂಡ್ ಐತ್ರಿ. ಮೇನ್ ಹೇಳ್ಬೇಕಂದ್ರೆ ರೈತರ ನಂಬಿಕೆ ಅಂದ್ರೆ ರೀ ಸೋನಾಲಿಕಾ ಟ್ರ್ಯಾಕ್ಟರ್ ರೀ. ಆ ಕಾರಣಕ್ಕೆ ಎಲ್ಲರೂ ಬರೀ ಈ ಟ್ರ್ಯಾಕ್ಟರ್ ರೀ ನೀವು ಎಲ್ಲರೂ ತಗೋಬೇಕ್ರಿ. ಎಲ್ಲ ರೈತರಿಗೆ ಇನ್ನೊಂದು ಮಾತು ಹೇಳ್ತೀನಿ, ನಮ್ಮ ಕಂಪನಿ ನೇಮ್ ಹೆಸರ ಸೋನಾಲಿಕಾ ಅಂತ ಐತಿ. ಸೋನಾ ಅಂದ್ರ ಬಂಗಾರ, ಬಂಗಾರ ಅಂದ್ರ ಗೋಲ್ಡ್. ಈ ಗೋಲ್ಡ್ ಸೀರೀಸ್ ನ ತಗೊಂಡವ್ರಿ ಎಲ್ಲಾ ಮನಿ ಒಳಗೆ ನೀವು ಗೋಲ್ಡ್ ಆಗಿರ್ತೀರಿ. ನಾವು ನಿಮ್ ಜೋಡಿ ಇರ್ತೀವಿ, ನಿಮ್ಗೆಲ್ಲಾ ಸಪೋರ್ಟ್ ಮಾಡ್ಬೋದು. ನಿಮ್ಮನ್ನ 100% ಗೋಲ್ಡ್ ಆಗಿ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಹೇಳ್ಬೇಕಂದ್ರೆ ಈಗ ಆಲ್ರೆಡಿ ನಾವು ಇವತ್ತು ಗಾಡಿಗಳು ಡೆಲಿವರಿ ಕೊಟ್ಟಿದೀವಿ, ಬುಕಿಂಗ್ಸು ಆಗಿದಾವ. ಈಗ ಒಂದು ಕಮ್ಮಿ 7-10 ಗಾಡಿ ಬುಕಿಂಗ್ ಅದಾವ. ಕಂಪ್ನಿಯವರು ನಮ್ಗೆ ಹೇಳತ್ತಂದ್ರೆ ಎಷ್ಟು ಜಲ್ದಿ ಬುಕಿಂಗ್ ತಗೊಂಡ್ರಿ ಅಂತ ಹೇಳಿ. ಆಲ್ರೆಡಿ ಕಸ್ಟಮರ್ ಅದನ್ನ ಚಾಯ್ಸ್ ಹಂಗ ಮಾಡ್ಯಾರ, ಗಾಡಿನೂ ಹಂಗ ಐತಿ. ಗಾಡಿ ಈಗ ಸದ್ಯಕ್ಕೆ ಕಸ್ಟಮರ್ ತೊಗೊಂಡವ್ರು ರೈತರು ಸಹ ಹೇಳ್ತಾ ಇದಾರೆ ಗಾಡಿ ಚಲೋ ಐತೆ ಅಂತೇಳಿ. ಮತ್ತು ನಾವು ನಿನ್ನೆ ಗಾಡಿನೂ ಆಲ್ರೆಡಿ ಗಾಡಿಗಳು ಡೆಲಿವರಿನೂ ಕೊಡ್ತಾ ಇದೀವಿ. ನೀವು ಜಲ್ದಿ ಬರ್ರಿ, ಗಾಡಿ ಬುಕಿಂಗ್ ತಗೋರಿ. ಮತ್ತೆ ಬೇಕಂದ್ರೆ ಟೆಸ್ಟ್ ಹೊಡೆದ್ ನೋಡ್ತೀನಿ ಅಂದ್ರು ನಮ್ಗೆ ಯಾವಾಗ ಬೇಕಾದಾಗ ಕಾಲ್ ಮಾಡ್ರಿ, ಶೋರೂಮ್ ಬಂದು ವಿಸಿಟ್ ಮಾಡ್ರಿ. ನಾವು ಯಾವಾಗೂ ನಿಮಗೆ ಬಂದು ನಾವು ಇದ್ರ ಬದಲು ಏನೈತಿ ಗಾಡಿ ಹೊಡೆದು ತೋರ್ಸಕ್ ನಾವು ಯಾವಾಗೂ ರೆಡಿ ಇದೀವಿ. ಕರೆಕ್ಟ್ ಸರ್, ನೋಡ್ಬೋದ್ರಿ ಈ ಸೋನಾಲಿಕಾ ಗೋಲ್ಡ್ ಸೀರೀಸ್ ಟ್ರ್ಯಾಕ್ಟರ್ ಐತಿ ನೋಡ್ರಿ. ಲಾಂಚ್ ಆಗೋ ತಡ ಇಲ್ರಿ, 7 ಟ್ರ್ಯಾಕ್ಟರ್ಗಳು ಬುಕಿಂಗ್ ಆಗ್ಯಾವ್ರಿ, 5-6 ಟ್ರ್ಯಾಕ್ಟರ್ಗಳು ಸೇಲ್ಸ್ ಕಟ್ರಿ ಮಾಡಿಬಿಟ್ಟಾರ ನೋಡ್ರಿ ಸರ್ಗಳ್ರಿ. ಸರ್ ಹಂಗೆ ಹೇಳ್ಬೇಕಂದ್ರೆ ಈಗ ರೀ ನಿಮ್ಮ ಶೋರೂಮ್ದಾಗ ರೀ ಆಲ್ಮೋಸ್ಟ್ ಯಾವ ಟ್ರ್ಯಾಕ್ಟರ್ ಸೋನಾಲಿಕಾ ಒಳಗೆ ಯಾವ ಮಾಡೆಲ್ಗಳು ಅದಾವ್ರಿ ಸರ್? ಈಗ ನನ್ನ ಕಡೆ ಅಂತೂ ಆಲ್ಮೋಸ್ಟ್ ರೈತರಿಗೆ ಯಾವ ತರ ಬೇಕು ಅವ್ರ ತಕ್ಕಂಗೆ ನನ್ನ ಕಡೆ ಮಾಡಲ್ಸ್ ಅದಾವ. ಈ ಮಾಡಲ್ ಒಳಗೆ ನನಗೆ ಕಸ್ಟಮರ್ಗೆ ನಾ ಫಸ್ಟ್ ಬಂದು ವಿಸಿಟ್ ಮಾಡಿದ ಕಸ್ಟಮರ್ ಕೇಳ್ತೀವಿ ಯಾವ್ದಕ್ಕೆ ಯೂಸ್ ಮಾಡೋರದ್ರಿ, ಏನ್ ಮಾಡೋರದ್ರಿ. ನನ್ನ ಕಡೆ ಐತಲ್ಲ 18 HP ಹಿಡಿದ 125-35 HP ತನಕ ನನ್ನ ಕಡೆ ಟ್ರ್ಯಾಕ್ಟರ್ ಅದಾವ. ಕಸ್ಟಮರ್ ಯಾವ ತರ ಬೇಕು, ಯಾವ ಮಾಡಲ್ ಎದಕ್ಕೆ ಯೂಸ್ ಮಾಡೋರು ಅದ್ರ ತಕ್ಕ ನನ್ನ ಕಡೆ ಗಾಡಿ ಅದಾವ. ಮತ್ತೆ ನಮ್ಮಲ್ಲಿ ಕಂಪ್ನಿ ಒಳಗೆ ನಿಮ್ಗೆ ಹೇಳ್ಬೇಕಂದ್ರೆ ಒಂದು 47 ಅಂತ ಬರ್ತೈತಿ ಆಲ್ರೌಂಡರ್ ಗಾಡಿ. ಅದಕ್ಕೊಂದು ಹೆಸರು ಇಟ್ಬಿಟ್ಟಿವಿ ನಾವು ವೈಯಕ್ತಿಕ AK-47 ಅಂತ. ಗನ್ ನಿಯಮ ಅದಕ್ಕೆ ಇಟ್ಟಿವಿ ಆಲ್ರೆಡಿ, ಯಾಕಂದ್ರೆ ಅದ್ರ ತಕ್ಕಂಗ ಗನ್ ಇದ್ದಂಗ ಐತಿ ಅದು AK-47. ಅದೇ ತರ 60 HP ಒಂದ್ ಬಂದೈತಿ, ಸಿಕಂದರ್ 60 ಐತಿ. ಅದು ಈ ಸದ್ಯದ್ರಾಗ ನಮ್ಗೆ ಬ್ರ್ಯಾಂಡ್ದಾಗ ಚಲೋ ಇಮೇಜ್ ಮಾಡೈತಿ. ಮತ್ತೆ ನಿಮ್ಗೆ ಹೇಳ್ಬೇಕಂದ್ರ 60 HP ಒಂದು ಗಾಡಿ ಬರ್ತೈತಿ ನಮ್ಮಲ್ಲಿ. 60 HP ಗಾಡಿ ಜಬರ್ದಸ್ತ್ ಗಾಡಿ ಐತಿ. ಈ ಸದ್ಯಕ್ಕೆ ನನ್ನ ಕಡೆ ಒಂದು ವರ್ಷ ಒಳಗೆ ನಾನು ಗಾಡಿ ಕೊಡಾಕತ್ತೀನಿ. ರಿಸಲ್ಟ್ ಚಲೋ ಐತಿ. ಕಮ್ಮಿ ನಾವು ಒಂದು 100 ಗಾಡಿ ಕೊಟ್ಟೀನಿ, ಯಾವ್ದೇ ತರ ಪ್ರಾಬ್ಲಮ್ಸ್ ಇಲ್ಲ, ಏನಿಲ್ಲ. ಮತ್ತೆ ರಿಸಲ್ಟ್ ಭಾರಿ ಬರಾಕತ್ತೈತಿ. ಮತ್ತೆ ಅದೇ ತರ ನೋಡ್ಬೇಕು, ನನ್ನ ಕಡೆ AC ಕ್ಯಾಬಿನ್ ಸಿಗ್ತಾವ, AC ಕ್ಯಾಬಿನ್ ಸಿಗ್ತೈತಿ. ಆಮೇಲೆ 4-wheel ಗಾಡಿ ಸಿಗತ್ತಾವು, ಆಮೇಲೆ 2-wheel ಸಿಗ್ತೈತಿ. ಎಲ್ಲಾ ತರ ನನ್ನ ಕಡೆ ಆಪ್ಷನ್ಸ್ ಭಾಳ ಇದಾವ. ಕಸ್ಟಮರ್ ಬಂದು ವಿಸಿಟ್ ಮಾಡ್ರಂದ್ರೆ ನಾವು ಯಾವ ತರ ಗಾಡಿ ಬೇಕು, ಏನ್ ಬೇಕು ಅದ್ರ ಸಂಪೂರ್ಣ ಮಾಹಿತಿ ಅವ್ರಿಗೆ ನಾವು ಕೊಡಾಕದೀವಿ. ಮತ್ತೆ ಅವ್ರಿಗೆ ಏನೋ ಕಸ್ಟಮರ್ಗೆ ಇಲ್ಲ ನಾನು ಇದ್ರ ಗಾಡಿ ತೊಂದ್ರೆ ಹೆಂಗ ಇದು ನಿಮ್ದು ಏನೋ ತಲೆಯಾಗಿದ್ರು ನಮ್ಗೆ ಎನಿ ಟೈಮ್ ಫೋನ್ ಮಾಡ್ರಿ, ನಾವು ಯಾವಾಗೂ ನಿಮಗೆ ಬಂದು ನಾವು ಸಲಹೆ ಕೊಡ್ತೀವಿ, ಪ್ಲಸ್ ಡೆಮೋ ಸಹ ಕೊಡ್ತೀವಿ. ಗಾಡಿ ಹೊಡೆದನ್ನು ಚೆಕ್ ಮಾಡಿ, ವಿಶ್ವಾಸ ಅಂದ್ರೆ ವಿಶ್ವಾಸ, ನಿಮ್ ಗಾಡಿ ಹೊಡೆದ ಮೇಲೆ ಚೆಕ್ ಮಾಡಿ ಓಕೆ ಅನಿಸ್ರೆ ಅಷ್ಟ ನನ್ಗೆ ನಮ್ಮ ಕಡೆ ಗಾಡಿ ತಗೋರಿ, ಇಲಾಖ ತಗೋಬೇಡ್ರಿ ಅಂತ ಹೇಳ್ತೀನಿ. ಮತ್ತೆ ಈ ಕಸ್ಟಮರ್ಗೆ ಇದೇ ತಿಂಗಳೊಳಗೆ ನಾವು ಯಾರ 5ನೇ ತಾರೀಕು ಒಳಗೆ ನಮ್ಮ ಟ್ರ್ಯಾಕ್ಟರ್ ತಗೊಂತಾರ ಅವರಿಗೆ ಪ್ರತಿಯೊಬ್ಬರ ರೈತರಿಗೆ ನಾವು ದುಳವಾಡಿ ಅಂತ ಏನು ಅಂತೀವಲ್ಲ ನಮ್ಮ ಭಾಷೆ ಒಳಗೆ, ಅದು ಗಾಡಿ ತಗೊಂಡವ್ರಿಗೆ ನಾವು ವಿತ್ ರೂಟರ್ ಫ್ರೀ ಕೊಡಾಕತ್ತೀವಿ. ಆದಷ್ಟೇ ಎಲ್ಲರೂ ರೈತರು ಇದನ್ನ ಬಂದು ಸದುಪಯೋಗ ತಗೋರಿ. ಆಮೇಲೆ ನಿಮ್ಗೆ ಹೇಳ್ಬೇಕಂದ್ರೆ ಯಾವ HP ಬೇಕಲ್ಲ ಆ HP ತಕ್ಕಂಗೆ ನಮ್ಮ ಕಡೆ ಆಫರ್ಸ್ ಸ್ಟಾರ್ಟ್ ಅದಾವ. ನೀವು ಬಂದು ವಿಸಿಟ್ ಮಾಡ್ರಂದ್ರೆ ನಿಮ್ಗೆ ಏನೈತಿ ಅದನ್ನ ಸಂಪೂರ್ಣ ಮಾಹಿತಿ ಕೊಡ್ತೇವೆ ಅಂತ ಹೇಳಿ ನಿಮ್ಗೆ ಈ ವಿಡಿಯೋ ಮೂಲಕ ತಿಳಿಸ್ತೇನೆ. ಈಗ ನೋಡ್ಬೋದು ನೀವು, ಈಗ ನನ್ನ ಕಡೆ ಮಾಡಲ್ಸ್ ವೈಸ್ ಹೇಳ್ತೀನಿ. ಫಸ್ಟಿಗೆ 22 HP ಐತಿ, ಅದಾದ್ಮೇಲೆ 26 HP 28 HP ಕೆಟಗರಿ ಬರ್ತೈತಿ. ಅದಾದ್ಮೇಲೆ 30 HP ಬರ್ತೈತಿ, ಅದಾದ್ಮೇಲೆ 32 ಬರ್ತೈತಿ, ಅದಾದ್ಮೇಲೆ 47 50 HP ಅಂತ ಬರ್ತೈತಿ, ಅದಾದ್ಮೇಲೆ 52 HP ಬರ್ತೈತಿ, ಅದಾದ್ಮೇಲೆ 55 ಬರ್ತೈತಿ, ಅದಾದ್ಮೇಲೆ 60 ಬರ್ತೈತಿ, 60 HP ಬರುತ್ತೆ ರೀ. ನೋಡ್ಬೋದ್ರಿ ಎಲ್ಲ ಟ್ರ್ಯಾಕ್ಟರ್ ಇಲ್ಲಿದಾವ್ರಿ. ನಮ್ಮಲ್ಲಿ ವಿಶೇಷ ನಿಮ್ಗೆ ರೈತರು ಹೇಳ್ಬೇಕಂದ್ರೆ ನೀವು ಯಾವ ತರ ಮಾಡಲ್ಸ್ ಬೇಕೋ ಆ ತರ ನನ್ನ ಕಡೆ ಅವೈಲೇಬಲ್ ಅದಾವ. ಇದು ಬಿಟ್ಟು ಇನ್ನೂ ನನ್ನ ಕಡೆ 35 ಅದ, 39 ಅದ, ಅದಾದ್ಮೇಲೆ 42 ಐತಿ, 45 ಐತಿ. ಆಮೇಲೆ ಇದಲ್ದ ಮತ್ತೆ ನನ್ನ ಕಡೆ 75 ಐತಿ, 65 ಐತಿ. ಆಮೇಲೆ 4-wheelದಾಗೂ ಅವೈಲೇಬಲ್. ನನ್ನ ಕಡೆ ನೀವು ಯಾವಾಗ ಬೇಕಾದಾಗ ಬಂದ್ರು ನನ್ನ ಕಡೆ ಗಾಡಿ ಸ್ಟಾಕ್ ಐತಿ. ನೀವು ಯಾವಾಗ ಬಂದು ಡೆಲಿವರಿ ಕೊಡ್ರೆ ನಾ ಕೊಡಕ್ಕೆ ರೆಡಿ ಅದೀನಿ. ಎನಿ ಟೈಮ್ ನಮ್ಮ ಕಡೆ ವಿಸಿಟ್ ಕೊಡ್ರಿ. ಒಂದ್ಸಲ ನಮ್ಮ ಶೋರೂಮ್ ವಿಸಿಟ್ ಕೊಟ್ರಂದ್ರೆ ನಿಮ್ಗೆ ಅದ್ರ ಬದಲು ನಾಲೆಜ್ ನಾವು 100% ಕೊಡಕ್ಕೆ ರೆಡಿ ಇದೆ. ಕರೆಕ್ಟ್ ರೀ ಸರ್. ಹೇಳ್ಬೇಕಂದ್ರೆ ಈಗ ನಾ ಆಲ್ಮೋಸ್ಟ್ ಎಲ್ಲ ಕಂಪ್ನಿ ಟ್ರ್ಯಾಕ್ಟರ್ಗಳು ಎಲ್ಲ ನೋಡ್ರಿ. ಈಗ ರೈತರ ಕಡೆ ರೀ ಅವ್ರು ಬುಕ್ಕಿಂಗ್ ಮಾಡ್ಕೊಂಡ್ರಿ 1 ತಿಂಗಳ 15 ದಿನ ಲೇಟ್ ಮಾಡಿ ಕೊಡ್ತಾರೆ. ಆದ್ರೆ ನೀವು ರೀ ಇವತ್ತು ಬುಕ್ಕಿಂಗ್ ಮಾಡ್ರೆ ನಾಳೆ ಟ್ರ್ಯಾಕ್ಟರ್ ಕೂಡ ಹೆಂಗೆ ಸಾಧ್ಯ ಐತ್ರಿ ಸರ್? 100%. ಯಾಕಂದ್ರೆ ನಮ್ಮ ಕಡೆ ಅವೈಲೇಬಲ್ ಭಾಳ ಇದಾವೆ ಗಾಡಿ. ನನ್ನ ಕಡೆ ನಾನು ಅಷ್ಟು ಕೆಪಾಸಿಟಿನ ಸ್ಟಾಕ್ ಇಟ್ಟಿರ್ತೀವಿ, ಅಷ್ಟು ತಕ್ಕಂಗೆ ನಾವು ಗಾಡಿನೂ ಅದಾವ ನನ್ನ ಹತ್ರ. ಇರ್ಲಿಲ್ಲ ಅಂದ್ರೂ ಅರೇಂಜ್ ಮಾಡಿ 1 ದಿವಸನಾಗ ಅವ್ರು ಗಾಡಿ ಕೊಡಕ್ಕೆ ರೆಡಿ ಅದೀನಿ. ನೀವು
ನಮ್ಮ ಕಡೆ ವಿಸಿಟ್ ಮಾಡಿರಿ. ಕರೆಕ್ಟ್ ರೀ. ಹೇಳ್ಬೇಕಂದ್ರೆ ರೈತರ ಭರವಸೆ ಅಂದ್ರೆ ರೀ ಸೋನಾಲಿಕಾ ರೀ. ಅದಕ್ಕೆ ರೀ ರೈತರಿಗೆ ಒಟ್ಟು ಸೀಸನ್ದಾಗ ಅಲ್ಲಿ ಎನಿ ಟೈಮ್ ಅಲ್ರಿ ಒಟ್ಟು ರೀ ವೇಟಿಂಗ್ ಇಲ್ಲರಿ, ಒಟ್ಟು ಬುಕ್ಕಿಂಗ್ ಮಾಡಿಗಿದ್ರಿ ಆದಷ್ಟು ಸ್ಪೀಡ್ಲೆ ರೀ ನೀವು ಟ್ರ್ಯಾಕ್ಟರ್ ತೊಗೊಂಡ ಒಯ್ಬೋದು ನೋಡ್ರಿಪ್ಪ ಜ್ಯೋತಿ ಟ್ರ್ಯಾಕ್ಟರ್ಸ್ ಅತನಿ ಒಳಗೆ ರೀ. ನಿಮ್ಗೆ ಇನ್ನೊಂದು ಒಳ್ಳೆ ಸುದ್ದಿ ಅಂತಂದ್ರೆ ನಮ್ಮಲ್ಲಿ ವರ್ಕ್ಶಾಪು ಇಲ್ಲೇ ಐತಿ, ಸ್ಪೇರು ಇಲ್ಲೇ ಐತಿ. ನೋಡ್ಬೋದು ನನ್ನ ಕಡೆ ಸ್ಪೇರ್ ಎಷ್ಟು ಸ್ಟಾಕ್ ಐತೆ ಅಂತ ಹೇಳಿ. ಕಮ್ಮಿ ನಮ್ಮ ಕಡೆ ಒಂದು 40 ಲಕ್ಷ ರೂಪಾಯಿ ಸ್ಪೇರ್ ಸ್ಟಾಕ್ ಐತಿ. ನಾವು ಇಡೀ ಈಗ ನಿಮ್ಗೆ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಾಗ ನಾವು ಸ್ಪೇರ್ ಒಳಗೆ ಇಡಾಕತ್ತೀವಲ್ಲ, ನಮಗೆ ಏನೈತಿ ಎಷ್ಟೋ ಸಲ ನನಗೆ ಬಹುಮಾನ ಬಂದೈತಿ ಸ್ಪೇರ್ ಸಲ. ನನ್ನ ಕಡೆ ಈಗ ಆಲ್ಮೋಸ್ಟ್ ಒಂದು ಕಮ್ಮಿ ಒಂದು 10-15 ತಾಲೂಕದ ಜನ ಬರ್ತೈತಿ ನನ್ನ ಕಡೆ ಸ್ಪೇರ್ ಯಾಕೆ ಬರ್ರಿ ನಂದು ವರ್ಕ್ಶಾಪ್ ನೋಡಕ್ರಿ. ಕರೆಕ್ಟ್ ಸರ್. ನೋಡ್ಬೋದು ರೀ ವರ್ಕ್ಶಾಪ್ ಎಲ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ. ಇವಾಗ ನೋಡ್ಬೋದು ನೀವು ವರ್ಕ್ಶಾಪ್ದಾಗ ನನ್ನ ಕಡೆ ದೊಡ್ಡ ಪ್ರಮಾಣದಾಗ ಆಮೇಲೆ ಇಮಿಡಿಯೇಟ್ಲಿ ಆಗುವಂಥ ಕಂಪ್ರೆಸರ್ ಐತಿ, ಮತ್ತು ಪಾನ ಟೂಲ್ಸ್, ಸ್ಪೆಷಲ್ ಟೂಲ್ಸ್ ಎಲ್ಲ ಥರ ಅದಾವ. ಮತ್ತು 15 ವರ್ಷಕ್ಕೆ ನನ್ನ ಕಡೆ 100 ಮಿಸ್ತ್ರಿಗಳು ಅದಾರು, ಒಂದು 8 ಜನ ಮಿಸ್ತ್ರಿ ಅದಾರ. ಅವರು ಯಾವಾಗ ಎನಿ ಟೈಮ್ ಬಂದ್ರು ನನ್ನ ಕಡೆ 5-6 ಗಾಡಿ ಬಂದು ಒಮ್ಮೆ ಟೈಮ್ ಬಿಚ್ಚರೂ ಅಷ್ಟು ಪ್ಲೇಸು ಐತಿ. ಮತ್ತು ಇಮಿಡಿಯೇಟ್ಲಿ ಹೊರಗೆ ಹೋಗೋ ಜಲ್ದಿ ಕಳಿಸೋ ಮಿಸ್ತ್ರಿಗಳು ಅಷ್ಟು 100 ಮಿಸ್ತ್ರಿಗಳು ಅದಾರ. ಬೇಗ ನಿಮ್ಮ ಕೆಲಸನೂ ಬೇಗ ಮಾಡಿಕೊಡ್ತಾರೆ. ಮತ್ತು ಬರ್ರಿ ಕಸ್ಟಮರ್ ಮೀಟಿಂಗ್ ರೂಮ್ ಅಂತ ಒಂದು ಐತಿ ನನ್ನ ಕಡೆ. ಹಾಂ ರೀ ಸರ್. ಆಮೇಲೆ ವರ್ಕ್ಶಾಪ್ ಇದು ಸ್ಪೇರು ತೋರಿಸ್ತೀನಿ ಬರ್ರಿ. ಸ್ಪೇರ್ಸ್ ರೀ ಈಗ ನೋಡ್ಬೋದು ಇಲ್ಲೇ ವರ್ಕ್ಶಾಪ್ ಐತಿ, ಮತ್ತು ನಮ್ದು ಇಲ್ಲೇ ಸ್ಪೇರ್ ಪಾರ್ಟ್ ರೂಮು ಐತಿ. ಎಲ್ಲ ಒರಿಜಿನಲ್ ಜೂನಿಯರ್ ಪಾರ್ಟ್ಸೇ ಸಿಗ್ತಾವೆ ಬಿಟ್ಟು ಹೊರಗಿಂದ ಯಾವ ಪಾರ್ಟ್ಸ್ ಸಿಗಂಗಿಲ್ಲ. ಮತ್ತು ಕಮ್ ಬಜೆಟ್ದಾಗ ನಿಮಗೆ ಡಿಸ್ಕೌಂಟ್ದಾಗೂ ಕೊಡ್ತೀವಿ ನಾವು. ಮತ್ತು ಈಗ ಟೋಟಲ್ ಆಗಿ ನಮ್ದು ಒಂದ್ಸಲ ನೀವು ವಿಸಿಟ್ ಮಾಡ್ರಿ, ಒಳಗಡೆ ಬರ್ರಿ ಒಂದ್ಸಲ ಸ್ಪೇರ್ ಅದು ನೋಡ್ಬರ್ರಿ ಯಾವ ಥರ ಐತಿ ಏನೈತೆ ಅಂತ ಹೇಳಿ. ಸ್ಪೇರ್ ಪಾರ್ಟ್ಸ್ ಎಲ್ಲ ತೋರಿಸ್ತೀನಿ ಬರ್ರಿ ನಿಮ್ಗೆ ರೀ. ಸ್ಪೇರ್ ಪಾರ್ಟ್ಸ್ ನೋಡ್ಬೋದು ರೀ ಎಲ್ಲ ರೀ. ಟ್ರ್ಯಾಕ್ಟ್ರಿಗೆ ಹತ್ತು ಅಂತ ರೀ ಎಲ್ಲ ಸ್ಪೇರ್ ಪಾರ್ಟ್ಸ್ ರೀ ಇಲ್ಲೆಲ್ಲ ಅವೈಲೇಬಲ್ ಐತಿ ನೋಡ್ರಿಪ್ಪ. ಮತ್ತು ನಿಮ್ಗೆ ರೈತರಿಗೆ ಇನ್ನೊಂದು ನಾ ಹೇಳ್ತೀನಿ, ನೀವು ನಮ್ದು ಸರ್ವಿಸ್ ಬದಲಾಗಲಿ ಏನೋ ಆಗಲಿ ಎನಿ ಟೈಮ್ ನಮ್ಗೆ ಫೋನ್ ಮಾಡಿರಿ. ಮತ್ತು ನಾನು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಕೊಡ್ತೀನಿ, ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿರಿ. ನಾವು ಸರ್ವಿಸ್ ಎಲ್ಲ ನಿಮ್ಮ ಹೋಮ್ ಸರ್ವಿಸ್ ಕೊಡ್ತೀವಿ. ಹೋಮ್ ಸರ್ವಿಸ್ ಸರ್. ಹೋಮ್ ಸರ್ವಿಸ್ ನಿಮ್ಮ ಮನೆಗೆ ಆಯಿಲ್ ಚೇಂಜ್ ಆಗಲಿ ಏನೋ ನಾರ್ಮಲ್ ರಿಪೇರ್ ಆಗಲಿ ನಿಮ್ಮ ಮನೆಗೆ ಬಂದು ಮಾಡಿಕೊಟ್ಟು ಹೋಗ್ತೀವಿ. 100 ಮಿಸ್ತ್ರಿಗಳು ಅದಾವ, ನೀವು ಜಸ್ಟ್ ನಮ್ಗೆ ಫೋನ್ ಮಾಡಿರಿ. ಇನ್ನು ನಮ್ಗೆ ಈ ಥರ ಐತಿ ಅಂತ ಹೇಳ್ರಿ, ನಾನು ಅಲ್ಲೇ ನಿಮ್ಮ ಮನೆಗೆ ಕಟ್ ಕಳಿಸ್ತೀನಿ. ಅದೇ ಥರ ನಿಮಗೆ ಯಾಕಂದ್ರೆ ಅಲ್ಲಿಂದ ನೀವು ಇಲ್ಲಿ ಬಂದು ನನಗೆ 2000 ಎಣ್ಣೆ ಹಾಕೊಂಡು ಬರೋದು ಬೇಡ. ನಮ್ಮ ಮಿಸ್ತ್ರಿ ಅವ್ರು ಅಲ್ಲೇ ಬರ್ತಾರೆ, ಏನು ಪೆಟ್ರೋಲ್ ಚಾರ್ಜ್ ಐತಿ ಅದು ಕೊಡ್ರಿ, ನಾನು ಅಲ್ಲೇ ಬಂದು ನಿಮ್ಗೆ ಸರ್ವಿಸ್ನ ಮಾಡಿಕೊಡಕ್ಕೆ ರೆಡಿ ಇದ್ದೀನಿ. ಮತ್ತು ಇನ್ನೊಂದು ಹೇಳ್ಬೇಕಂದ್ರೆ ನೀವು ಯಾವುದೋ ಈ ವಿಡಿಯೋ ನೋಡ್ತಾ ಇದ್ರಲ್ಲ ಎಲ್ಲಿಂದನೂ ನೋಡ್ರಿ, ನೀವು ಬರ್ರಿ ನಮ್ಮ ಹತ್ರ ಒಂದ್ಸಲ ವಿಸಿಟ್ ಮಾಡಿರಿ. ನಿಮ್ಗೆ ಏನು ಸ್ಪೇರ್ ಬೇಕಾದ್ರೆ ಸ್ಪೇರ್ ತೊಗೋರಿ, ಟ್ರ್ಯಾಕ್ಟರ್ ಬದಲು ಟ್ರ್ಯಾಕ್ಟರ್ ತೊಗೋರಿ. ನಿಮ್ದು ಯಾವುದೋ ಥರ ಇನ್ಫಾರ್ಮೇಷನ್ ಇದ್ರು ಎನಿ ಟೈಮ್ ನಮಗೆ ಫೋನ್ ಮಾಡಿರಿ. ಮತ್ತು ನಮಗೆ ಎನಿ ಟೈಮ್ ಫೋನ್ ಮಾಡಿರಿ, ನಿಮ್ಗೆ ಎನಿ ಟೈಮ್ ನಾವು ರೆಸ್ಪಾನ್ಸ್ ಮಾಡಿ ನಿಮ್ಗೆ ಏನೈತಲ್ಲ ಇಮಿಡಿಯೇಟ್ಲಿ ನಾವು ನಿಮಗೆ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಹೇಳ್ತೀವಿ. ಎಲ್ಲ ರೈತರಿಗೆ ಇನ್ನೊಂದು ಹೇಳ್ತೀನಿ, ನಿಮಗೆ ಯಾವುದೋ ಥರ ಇನ್ಫಾರ್ಮೇಷನ್ ಸಿಗಲಿ, ಯಾವುದೋ ಥರ ನಿಮ್ಮ ಗಾಡಿದ ಇನ್ಫಾರ್ಮೇಷನ್ ಅನ್ರಿ, ಸರ್ವಿಸದ ಕೇಳ್ರಿ, ಇಲ್ಲ ಸ್ಪೇರ್ ಬದಲು ಕೇಳ್ರಿ, ನನ್ನ ನಂಬರ್ ತಗೋರಿ. ಎನಿ ಟೈಮ್ ನೀವು ಫೋನ್ ಮಾಡಿರಿ. ನನ್ನ ನಂಬರ್ ಐತಿ 9620341009. ಅದೇ ಥರ ಇನ್ನೊಂದು ನಂಬರ್ ಹೇಳ್ತೀನಿ 70226677. ಇದು ನಿಮ್ಗೆ ಎನಿ ಟೈಮ್ ನಮ್ಗೆ ಫೋನ್ ಮಾಡ್ರಿ. ಏನೋ ಇನ್ಫಾರ್ಮೇಶನ್ ಬೇಕಾದ್ರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಬೇಡ ನಮ್ಗೆ ಶೋರೂಮ್ ವಿಸಿಟ್ ಮಾಡ್ರಿ. ಒಂದ್ಸಲ ಎಲ್ಲರೂ ಜರೂರ್ ನೀವು ಒಂದ್ಸಲ ಶೋರೂಮ್ ವಿಸಿಟ್ ಮಾಡ್ರಿ ಅಂದ್ರೆ ಏನ್ ಅನ್ನೋದು ನಿಮಗೆ ಖಾತ್ರಿ ನಮ್ಗೆ ಆಗತ್ತೆ. ನಮ್ಮ ವಿಶ್ವಾಸ ನಂಬಿಕೆ ಎರಡೂ ಅಂದ್ರೆ ನಮ್ಮ ಸೋನಾಲಿಕಾ ಟ್ರ್ಯಾಕ್ಟರ್. ಸೋನಾಲಿಕಾ ಅಂದ್ರೆ ನಮ್ಮ ಜ್ಯೋತಿ ಟ್ರ್ಯಾಕ್ಟರ್ಸ್ ಅತನಿ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ನಮ್ಮ ಜ್ಯೋತಿ ಟ್ರ್ಯಾಕ್ಟರ್ಸ್. ಕರೆಕ್ಟ್ ರೀ. ಎಲ್ಲರೂ ನಕ್ಕಿ ಶೋರೂಮ್ ವಿಸಿಟ್ ಮಾಡ್ರಿ. ಎಲ್ಲ ರೈತರಿಗೂ ಧನ್ಯವಾದಗಳು ರೀ. ಎಲ್ಲರೂ ನಕ್ಕಿ ಶೋರೂಮ್ ವಿಸಿಟ್ ಮಾಡ್ರಿ. ಎಲ್ಲರೂ ಶೋರೂಮ್ಗೆ ಬರ್ರಿ.